ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೀ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ ನಲ್ಲಿ ಏನು ಯೋಚನೆ ಮಾಡದೆ ಕಾರ್ ಮೇಲೆ 4 ಲಕ್ಷ ಇನ್ವೆಸ್ಟ್ ಮಾಡಿದ್ಯೋಲ್ಲೇ ಅಂತ ರವಿ ಹೇಳ್ತಾನೆ. ರವಿ, ರೋಹಿಣಿ ಮನೋಜ್ ಇಬ್ರು ಬ್ರಹ್ಮ ಸರಸ್ವತಿ ಜೋಡಿ ಇದ್ದಂಗೆ, ಇಬ್ರು ಬುದ್ಧಿವಂತರು, ಏನೋ ಒಂದ್ ಮಾಡ್ತಾರ್ ಬಿಡು. ನನ್ ಮಗನಿಗೆ ದೆಸೆ, ಶುಕ್ರು ದೆಸೆ ಬಂದಿದೆ. ಇನ್ನೇನು ಅವನ್ ಕಾರ್ ಮೇಲೆ ಕಾರ್ ತಕೊಂತಾನೆ ಇರ್ತಾನೆ, ನಾನು ಆರ್ತಿ ಮೇಲೆ ಆರ್ತಿ ಬೆಳಗ್ತಾನೆ ಇರ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಲೇ, ಈ ಬ್ರೇಕ್ ಆಯಿಲು, ಇಂಜಿನ್ ಆಯಿಲು ಮತ್ತೆ ಗೇರ್ ಆಯಿಲು ಇದನ್ನೆಲ್ಲ ಚೆಕ್ ಮಾಡಿದ್ಯೇನೋ ಅಂತ ಸೂರ್ಯ ಕೇಳ್ತಾನೆ. ಎಲ್ಲ ಕರೆಕ್ಟ್ ಆಗಿ ಇದೆಯಂತೆ ಕಣೋ ಅಂತ ಮನೋಜ್ ಹೇಳ್ತಾನೆ. ಥೂ ತರಿಕೆ, ಹೋಗತ್ತೆಗಿ, ಬರೀ ಅವ್ರವ್ರೇ ಹೇಳೋದನ್ನ ಕೇಳ್ಕೊಂಡ್ ಬಂದಿದ್ಯೇನೋ. ಏನೋ ನೀನು, ಮನೇಲೊಬ್ಬ ಅವನೇ, ಅವ್ನ್ಗೆಲ್ಲ ಗೊತ್ತು, ಅವನೋ ಕೇಳೋಣ ಅನ್ನೋದಿಲ್ವೇನೋ ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ. ರೋಹಿಣಿ ಅವ್ರೆ, ಇವ್ರನ್ನು ಜೊತೆ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಅಂತ ಮೀನಾ ಹೇಳ್ತಾಳೆ. ಯಾಕ್ ಮೀನಾ ಅವ್ರೆ, ಇವ್ರೇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ರೋಹಿಣಿ ಹೇಳ್ತಾಳೆ. ಎಲ್ಲಾ ಮೆಕ್ಯಾನಿಕ್ಗಳು ಇಂಜಿನಿಯರ್ ಆಗಿರಲ್ಲ, ಹಂಗೆ ಎಲ್ಲಾ ಮೆಕ್ಯಾನಿಕ್ಗಳು ಇವನ್ ತರ ಹೆಸರು ಕೆಳಗಡೆ 5 ಡಿಗ್ರಿ ಹಾಕೊಂಡಿರಲ್ಲ ಅಂತ ಸೂರ್ಯ ಹೇಳ್ತಾನೆ. ರೀ, ಗೀಚ್ಕೊಂತಿದ್ದಾನೆ ನಿಮ್ ಮಗ, ಇವ್ರು ನೋಡಿ ಹೊಟ್ಟೆ ಗೀಚ್ಕೊಂತಿದ್ದಾನೆ. ಅಯ್ಯೋ ದೇವ್ರೆ. ರೋಹಿಣಿ ಮನೋಜ, ಬನ್ನಿ ಇಬ್ರು, ರೀ ನೀವ್ ಆ ಕಡೆ ಹೋಗ್ರಿ ಅಂತ ಶಾಂತಿ ಎಲ್ರನ್ನೂ ಸೈಡಿಗೆ ಕಳ್ಸಿ ರೋಹಿಣಿ ಹಾಗೂ ಮನೋಜ್ ಇಬ್ರಿಗೂ ಆರ್ತಿ ಬೆಳಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ, ಕಂಗ್ರಾಟ್ಸ್ ಕಣೋ ಮನೋಜ, ಅಂತೂ ಇಂತೂ ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಮನೋಜ, ಪಾರ್ಟಿ ಎಲ್ಲೋ ಅಂತ ರವಿ ಕೇಳ್ತಾನೆ. ಥರ್ಡ್ ಪಾರ್ಟಿ ಕಾರ್ಗೆ ಯಾಕೋ ಪಾರ್ಟಿ ಬೇಕು ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ. ನೀನ್ ಸುಮ್ನಿರೋ. ಮನೋಜ, ನೀನ್ ಹೇಳೋ ಅಂತ ರವಿ ಹೇಳ್ತಾನೆ. ಸರಿ ಆಯ್ತು, ಎಲ್ರು ಬೇಗ ಬೇಗ ರೆಡಿಯಾಗಿ ಹೋಗಿ ಬೇಲ್ಪುರಿ ತಿನ್ಕೊಂಬರೋಣ ಅಂತ ಮನೋಜ್ ಹೇಳ್ತಾನೆ. ಪೂರಿ ಅದೆಲ್ಲ ತಿಂದ್ರೆ ಹೊಟ್ಟೆ ಗುಡ್ರುಕ ಆಗ್ಬಿಡ್ತದೆ, ನಮ್ಕ ಬ್ಯಾಡ ಅಂತ ಸೂರ್ಯ ಹೇಳ್ತಾನೆ. ಮನೋಜ, ಪಾರ್ಟಿ ಅಂದ್ರೆ ಅದಲ್ವೋ ಅಂತ ರವಿ ಹೇಳ್ತಾನೆ. ಮತ್ತಿನೇನೋ ಅಂತ ಮನೋಜ್ ಹೇಳ್ತಾನೆ. ಬಿಯರ್ ಪಾರ್ಟಿ ಕಣೋ ಅಂತ ರವಿ ಹೇಳ್ತಾನೆ. ಸರಿನಪ್ಪ ಆಯ್ತು, ಒಬ್ಬೊಬ್ರಿಗೆ ಒಂದೊಂದ್ ಪಿಂಟು ಕೊಡಿಸ್ತೀನಿ ಅಂತ ಮನೋಜ್ ಹೇಳ್ತಾನೆ. ಪಿಂಟು? ಲೇ, ನಮ್ಗೆ ಪೋಸ್ಟ್ನೇ ಮಾಡ್ದಂಗಾಗಲ್ಲ, ಪಿಂಟು ಕೊಡಿಸ್ತಾನಂತೆ ಪಿಂಟು ಅಂತ ಸೂರ್ಯ ಹೇಳ್ತಾನೆ. ಸರಿನಪ್ಪ ಆಯ್ತು, ಒಬ್ಬೊಬ್ರಿಗೆ ಒಂದೊಂದ್ ದೊಡ್ಡ ಬಿಯರ್ ಕೊಡಿಸ್ತೀನಿ, ಜಾಸ್ತಿ ಕೇಳಂಗಿಲ್ಲ, ಒಂದೊಂದೇ ಅಂತ ಮನೋಜ್ ಹೇಳ್ತಾನೆ. ಸರಿ ಸರಿ ಓಕೆ ಡೀಲ್ ಅಂತ ರವಿ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ರವಿ ಟೆನ್ಷನ್ ಅಲ್ಲಿ ಓಡಾಡ್ತಿರ್ತಾನೆ. ಅದ್ನ ನೋಡಿ, ಲೇ ರವಿಜಾನ್, ಯಾಕೋ ಹಿಂಗ್ ಓಡಾಡ್ತಿದ್ಯಾ, ಏನಾಯ್ತು ಅಂತ ಸೂರ್ಯ ಕೇಳ್ತಾನೆ. ಅದು ಕುಡಿಯೋದ್ರಲ್ಲಿರೋ ಮಜಕ್ಕಿಂತ ವೆಯ್ಟ್ ಮಾಡೋದ್ರಲ್ಲಿ ಅದೇನೋ ಮಜಾ ಇದೆ ಸೂರ್ಯ ಅಂತ ರವಿ ಹೇಳ್ತಾನೆ. ಅದೇನ್ ಮಜಾನಪ್ಪ ನಮಗ್ ಗೊತ್ತಿಲ್ಲ, ಕಣ್ಣಗ್ ಬಾಟ್ಲು ಕಾಣಿಸ್ಬಿಟ್ರೆ ಸಾಕು, ಎತ್ಕೊಂಡು ಲಬಕ್ ಅಂತ ಎತ್ಬಿಟ್ಟು ಪೂರಿನ ಗಬುಕ್ ಅಂತ ಬಾಯಿಗೆ ಹಾಕೊಂಡ್ಬಿಟ್ಟು ಅಮ್ಮಣ್ಣಿ ಪಾಪು ತರ ಪಾಚ್ಕೊಂಡ್ಬಿಡ್ತೀವಿ, ಅಷ್ಟೇ ನಮಗ್ ಗೊತ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜು ಡ್ರಿಂಕ್ಸ್ ಹಿಡ್ಕೊಂಡು ಓಡ್ತಾ ಬರ್ತಾನೆ. ಅದ್ನ ನೋಡಿ, ಮನೋಜ, ಯಾಕೋ ಓಡ್ ಬರ್ತಾ ಇದ್ಯಾ ಅಂತ ರವಿ ಕೇಳ್ತಾನೆ. ರೋಹಿಣಿ ಅಲ್ಲೇ ಕೂತಿದ್ಲು ಕಣ, ಅವಳು ಕಣ್ ತಪ್ಸಿ ಬರೋ ಅಷ್ಟಲ್ಲಿ ಸುಸ್ತಾಗೋಯ್ತು ಅಂತ ಮನೋಜ್ ಹೇಳ್ತಾನೆ. ಮನೋಜ, ಅತ್ತಿಗೆಗೆ ಹೇಳಿಲ್ವಾ ಅಂತ ರವಿ ಕೇಳ್ತಾನೆ. ಹೇಳಿದೀನಿ ಕಣೋ, ಆದ್ರೂ ಯಾಕೋ ಒಂಥರ ಭಯ. ಸರಿ ಸರಿ ಕೂತ್ಕೋ ಅಂತ ಹೇಳಿ ಮನೋಜ್ ಹಾಗೂ ರವಿ ಇಬ್ರು ಕೆಳಗಡೆ ಕೂತ್ಕೊಂತಾರೆ. ನಂತರ, ರವಿ ನೀನ್ ಹೇಳಿಲ್ವೇನೋ ಅಂತ ಮನೋಜ್ ಕೇಳ್ತಾನೆ. ಹೇಳಿದೀನಿ, ನನ್ಗೆ 1 ಬಾಟ್ಲು ಪರ್ಮಿಷನ್ ಸಿಕ್ಕಿದೆ ಅಂತ ರವಿ ಹೇಳ್ತಾನೆ. ಸೂರ್ಯ, ನೀನ್ ಹೇಳಿದ್ಯೇನೋ? ನೋಡು, ನಾನ್ ಹೋಗಿ ಇವನನ್ ಕೇಳ್ತಾ ಇದ್ದೀನಿ, ಇವನ್ ಕೇಸ್ ಕಟ್ಲೆ ಕುಡಿದ್ರು ಇವನ್ ಮೇಲೆ ಕೇಸ್ ಆಗಲ್ಲ ಅಂತ ಮನೋಜ್ ಹಾಗೂ ರವಿ ಇಬ್ರು ನಗ್ತಾ ಇರ್ತಾರೆ. ನಂತರ ಓಪನರ್ ಎಲ್ಲೋ ಅಂತ ಮನೋಜ್ ಹುಡುಕ್ತಿರ್ತಾನೆ. ಅಯ್ಯೋ ಏನ್ರೋ ನೀವು, ಓಪನಿಂಗ್ ಸೆರೆಮನಿನೇ ಹಿಂಗೆ, ಆಮೇಲೆ ಮುಂದಕ್ಕೆ ಇನ್ನೆಂಗೋ ಅಂತ ಹೇಳಿ ಸೂರ್ಯ ಬಾಟಲ್ನ ಬಾಯಿಂದ ಓಪನ್ ಮಾಡ್ತಾನೆ. ನಂತರ ತಗೊಳ್ಳೋ ಅಂತ ಮನೋಜ್ ಸೂರ್ಯನ್ಗೆ ಬಾಟ್ಲು ಕೊಡ್ತಾನೆ. ನನಗ್ ಬೇಡ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ಯಾಕೋ ಅಂತ ರವಿ ಕೇಳ್ತಾನೆ. ನನ್ಗೆ ಯಾಕೋ ಕುಡಿಯೋದ್ ಬೇಡ ಅನಿಸ್ತಾ ಇದೆ ಕಣೋ, ಈಗಾಗ್ಲೇ ಕೇಸು ನ್ಯೂಸು ಅಂತ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಬರ್ತಾ ಇದ್ದೀನಿ, ಮತ್ತೆ ಹೊಸ ಕೇಸ್ ತಗೊಳಕ್ಕೆ ನನ್ಗೆ ಇಷ್ಟ ಇಲ್ಲ ಗುರು, ನನಗ್ ಬೇಡ, ನೀವು ಕುಡೀರಿ, ನನ್ ಜೊತೆ ಇರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ರವಿ, ಮತ್ತೆ ಈ ಬಾಟ್ಲೇನೋ ಮಾಡೋದು ಅಂತ ಮನೋಜ್ ಹೇಳ್ತಾನೆ. ಮನೋಜ, ನಾವೇ ತಗೊಂಡ್ಬಿಡೋಣ ಅಂತ ರವಿ ಹೇಳ್ತಾನೆ. ಲೇ, ನನ್ಗೆ ರೋಹಿಣಿ 1 ಬಾಟ್ಲು ಕುಡಿಯಕಷ್ಟೇ ಪರ್ಮಿಷನ್ ಕೊಟ್ಟಿರೋದು ಅಂತ ಮನೋಜ್ ಹೇಳ್ತಾನೆ. ನಿನ್ ದಡ್ಡ ಕಣೋ, ಅದೆಲ್ಲ ಅವ್ರಿಗೆ ಗೊತ್ತಾಗತ್ತಾ, ಸುಮ್ನೆ ಪೋಟ್ಕೊಂಡ್ಬಿಡೋಣ ಅಂತ ರವಿ ಹೇಳ್ತಾನೆ. ಅಷ್ಟೇ ಅಂತೀಯಾ? ಸೂರ್ಯ, ಲಾಸ್ಟ್ ಟೈಮ್ ಕೇಳ್ತಾ ಇದೀನಿ, ಆಮೇಲೆ ಬೇಕು ಅಂದ್ರೂ ಸಿಗಲ್ಲ, ಈಗ್ಲೇ ಹೇಳ್ಬಿಡು ಅಂತ ಮನೋಜ್ ಹೇಳ್ತಾನೆ. ಅಯ್ಯೋ ಬ್ಯಾಡ್ರೋ, ನನ್ ಮಾತ್ ಕೇಳ್ರೋ, ಈಗಾಗ್ಲೇ ಮಠ ಮಧ್ಯಾಹ್ನದ ಮದ್ಯಪ್ರಿಯ ಅಂತ ಬಿರ್ದು ತಗೊಂಡ್ಬಿಟ್ಟಿದ್ದೀನಿ. ಲೈ, ನನ್ಗಂಗೂ ಕುಡಿಲೇಬೇಕು ಅಂತ ಅನ್ಸಿದ್ರೆ ಒಂದ್ ಫೋನ್ ಮಾಡಿ ಲೈ ಸಿಂಗ್ರಿ ಅಂತ ಹೇಳ್ಬಿಟ್ರೆ ಸಾಕು ಕಣ, ಉಪ್ಪಿನಕಾಯಿ ಸಮೇತ ಬಾಟ್ಲು ತಂದು ಇಟ್ಬಿಟ್ಟು ಹೊಟ್ಟೋಗ್ತಾನೋ, ಹಂಗಿದ್ರು ನನಗ್ ಬ್ಯಾಡ, ದಿ ಎಂಡ್, ನೀವು ಕುಡ್ಕೊಳ್ಳಿ ಅಂತ ಸೂರ್ಯ ಹೇಳ್ತಾನೆ. ಲೇ ರವಿ, ಅವನ್ಗಾದ್ರೆ ಸಿಂಗ್ರಿ ಅವನೇ, ನಮ್ಗೆ ಯಾರವ್ರೆ, ಎತ್ತು ಅಂತ ಹೇಳಿ ಮನೋಜ್ ಹಾಗೂ ರವಿ ಇಬ್ರು ಎಣ್ಣೆ ಹೊಡಿಯಕ್ಕೆ ಶುರು ಮಾಡ್ತಾರೆ. ಲೇ ಮನೋಜ, ಅಂತೂ ಇಂತೂ ದುಡ್ಡು ಬಂತು, ಕಾರು ಬಂತು, ಈ ಬಿಸ್ನೆಸ್ ಏನೋ ಮಾಡ್ತೀಯ ಅಂತ ರವಿ ಕೇಳ್ತಾನೆ. ಬಿಸ್ನೆಸ್ಸಾ? ನಿನ್ಗೆ ಯಾಕೆ ಬೇಕದು ಅಂತ ಮನೋಜ್ ಹೇಳ್ತಾನೆ. ತೆಗೆದು ಬಾಡ್ಸ್ಬಿಟ್ರೆ ಹೆಂಗೆ, ಕೇಳ್ತಾ ಇದ್ದಂತಾನೆ ಹೇಳೋ ಅಂತ ಸೂರ್ಯ ಹೇಳ್ತಾನೆ. ಅವಳು ನನ್ ಕೈಲಿ ಸಿಗಾಕೊಂಡ್ಲು, ನನ್ ದುಡ್ಡು ನನ್ಗೆ ವಾಪಸ್ ಬಂತು, ಇನ್ನ ಬಿಸ್ನೆಸ್ಸು ನನ್ನಿಷ್ಟ ಅಂತ ಮನೋಜ್ ಹೇಳ್ತಾನೆ. ಓಪ್ 1 ನಿಮಿಷ, ಯಾವಳ್ ನಿನ್ ಕೈಲಿ ಸಿಗಾಕೊಂಡಿದ್ದು, ನಿನ್ಗೆ ಯಾವ ದುಡ್ಡು ಬಂದಿದ್ದು ಅಂತ ಸೂರ್ಯ ಕೇಳ್ತಾನೆ. ಏನೋ ಬಲೆ ಪ್ರಶ್ನೆ ಮಾಡ್ತೀಯ ನೀನು ಅಂತ ಮನೋಜ್ ಹೇಳ್ತಾನೆ.
ಏಯ್ ಏಯ್ ನೀನ್ ಮತ್ತೆ ಕುಡಿ ಹೇಳ್ತೀನಿ, ಕುಡ್ಕೋ ಕುಡ್ಕೋ ಎಲ್ಲಾನು ಅಂತ ಸೂರ್ಯ ಹೇಳ್ತಾನೆ.